ಕರ್ನಾಟಕದ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ KS ಕ್ಲಾಸಸ್ ಯೂಟ್ಯೂಬ್ ತರಗತಿಯ ಉಪನ್ಯಾಸಕರು ಮಾಡುವ ನಮಸ್ಕಾರಗಳು. ಇವತ್ತಿನ ತರಗತಿಯಲ್ಲಿ ನಾವು SDA, FDA ಮತ್ತು PC, PSI ಹಾಗೂ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ನಾವು ಸಾಮಾನ್ಯ ಜ್ಞಾನದ ವಿಷಯಗಳಲ್ಲಿ ಭೂಗೋಳಶಾಸ್ತ್ರದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದರಲ್ಲಿ ಈಗ ಪ್ರಶ್ನೆಗಳನ್ನು ಪ್ರಾರಂಭಿಸೋಣ. ಭಾರತದ ಅತಿ ಉದ್ದದ ನದಿ ಯಾವುದು? ಭಾರತದ ಅತಿ ಉದ್ದದ ನದಿ ಯಾವುದು? ಸರಿಯಾದಂತಹ ಉತ್ತರ ಗಂಗಾ ನದಿ ಭಾರತದಲ್ಲಿ ಅತ್ಯಂತ ಉದ್ದವಾಗಿ ಹರಿತದೆ. ನೆಕ್ಸ್ಟ್, ಭಾರತದ ರಾಜಧಾನಿ ಯಾವುದು? ಸ್ನೇಹಿತರೆ, ಇದು ಅತ್ಯಂತ ಸರಳ ಮತ್ತು ಸುಲಭವಾದಂಥ ಪ್ರಶ್ನೆ. ಭಾರತದ ರಾಜಧಾನಿ ಯಾವುದು? ದೆಹಲಿ. ಈ ದೆಹಲಿಯನ್ನು 1911ರಲ್ಲಿ ಭಾರತದ ರಾಜಧಾನಿಯನ್ನಾಗಿ ಮಾಡಿಕೊಳ್ಳಲಾಗ್ತದೆ. ಅದಕ್ಕೂ ಮೊದಲು ಭಾರತದ ರಾಜಧಾನಿ ಕಲ್ಕತ್ತಾ ಆಗಿರ್ತದೆ. ನೆಕ್ಸ್ಟ್, ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಭಾರತ ಅತ್ಯಂತ ದೊಡ್ಡ ರಾಜ್ಯ ಯಾವುದು? ಸರಿಯಾದಂತಹ ಉತ್ತರ ರಾಜಸ್ಥಾನ್ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯ. ಅದೇ ರೀತಿ ನಮ್ಮ ಕರ್ನಾಟಕವು ಭಾರತದಲ್ಲಿ 6ನೇ ಸ್ಥಾನದಲ್ಲಿದೆ. ಎಷ್ಟು? ಭಾರತದ 6ನೇ ದೊಡ್ಡ ರಾಜ್ಯ ಕರ್ನಾಟಕ. ಈ ಭಾರತದಲ್ಲಿ ದೊಡ್ಡ ರಾಜ್ಯಗಳನ್ನು ಕ್ರಮವಾಗಿ ಕೇಳ್ತಾನೆ ಸ್ನೇಹಿತರೆ. ಹಾಗಾಗಿ ನಾವು ಈ ರಾಜ್ಯಗಳನ್ನು ಕ್ರಮವಾಗಿ ನೆನಪಿಟ್ಟುಕೊಳ್ಳಲು ರಮ್ಮು GK ಎಂಬ ಕೋಡ್ ಮುಖಾಂತರ ನಾವು ನೆನಪನ್ನು ಇಟ್ಟುಕೊಳ್ಳಬಹುದು. ಯಾವುದು? ರಮ್ಮು GK. ರಮ್ಮು GK ಅಂದರೆ R ಎಂದರೆ ರಾಜಸ್ಥಾನ, M ಅಂದರೆ ಮಧ್ಯಪ್ರದೇಶ್, ಇನ್ನೊಂದು M ಅಂದರೆ ಮಹಾರಾಷ್ಟ್ರ, U ಅಂದರೆ ಉತ್ತರ ಪ್ರದೇಶ್, G ಅಂದರೆ ಗುಜರಾತ್ ಮತ್ತು K ಅಂದರೆ ಕರ್ನಾಟಕ. ಇಲ್ಲಿ ನೋಡ್ರಿ, R ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಮತ್ತು ಗುಜರಾತ್ ಹಾಗೂ ಕರ್ನಾಟಕ. ನೆಕ್ಸ್ಟ್, ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ಇಲ್ಲಿ ನೋಡಿ, ಸರಿಯಾದಂತಹ ಉತ್ತರ ಗೋವಾ ಭಾರತದ ಅತ್ಯಂತ ಚಿಕ್ಕ ರಾಜ್ಯ. ಭಾರತದ ಚಿಕ್ಕ ರಾಜ್ಯಗಳನ್ನು ಕೂಡ ನಾವು ಒಂದು ಕೋಡ್ ಮುಖಾಂತರ ನೆನಪಿಟ್ಟುಕೊಳ್ಳಬಹುದು. ಅದು GST. ಯಾವುದು? GST. ಅದರಲ್ಲಿ ಗೋವಾ, ಸಿಕ್ಕಿಂ ಮತ್ತು ತ್ರಿಪುರ. ಈ ರೀತಿ ನಾವು ಭಾರತದ ಚಿಕ್ಕ ರಾಜ್ಯಗಳನ್ನು ಕ್ರಮವಾಗಿ ನೆನಪಿಟ್ಟುಕೊಳ್ಳಬಹುದು. ನೆಕ್ಸ್ಟ್, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಸರಿಯಾದಂತಹ ಉತ್ತರ ಯಾವುದು? ಕಾಂಚನಜುಂಗ ಭಾರತದ ಅತಿ ಎತ್ತರವಾದ ಶಿಖರ. ಆದರೆ ಈ ಆಯ್ಕೆಗಳ ಪ್ರಕಾರ ಕಾಂಚನಜುಂಗ ಪರ್ವತ ಅತ್ಯಂತ ಎತ್ತರವಾದ ಶಿಖರ ಆಗ್ತದೆ. ಆದರೆ ನಿಜವಾಗಿ ಇದರಲ್ಲಿ ಮೌಂಟ್ ಗಾಡ್ವಿನ್ ಆಸ್ಟಿನ್ ಎಂಬ ಶಿಖರದ ಹೆಸರು ಬಂದರೆ ಅದು ಆಗುತ್ತದೆ ಸ್ನೇಹಿತರೆ. ಏಕೆಂದರೆ ಭಾರತದ ಅತ್ಯಂತ ದೊಡ್ಡದಾದ ಶಿಖರ ಮೌಂಟ್ ಗಾಡ್ವಿನ್ ಆಸ್ಟಿನ್. ಅದು ಯಾವುದು? ಕರಾಕೋರಂ ಶ್ರೇಣಿಯಲ್ಲಿ ಕಂಡುಬರ್ತದೆ. ಕರಾಕೋರಂ ಶ್ರೇಣಿಯಲ್ಲಿ ಕಂಡುಬರುವುದರಿಂದ ಇದನ್ನು K2 ಶಿಖರ ಕೂಡ ಅಂತೇಳಿ ಕರೀತಾರೆ ಸ್ನೇಹಿತರೆ. ಯಾವುದು? K2. ಈ ಕಾಂಚನಜುಂಗ ಅನ್ನುವುದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರ್ತದೆ. ಎಲ್ಲಿ? ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುವಂತಹ ಶಿಖರ ಯಾವುದು? ಕಾಂಚನಜುಂಗ. ಈ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅನ್ನೋದು ಭಾರತದ ಅತ್ಯಂತ ದೊಡ್ಡದಾದಂಥ ಶಿಖರ. ಈ ಮೌಂಟ್ ಎವರೆಸ್ಟ್ ಅದೆಯಲ್ಲ ಸ್ನೇಹಿತರೆ, ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂತಹ ಶಿಖರ ಯಾವುದಂತ ಕೇಳಿದ್ರಂದ್ರೆ ಯಾವುದು? ಮೌಂಟ್ ಎವರೆಸ್ಟ್. ಅದೇ ರೀತಿ ನಾವು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದಂಥ ಶಿಖರ ಅಂತ ಕೇಳಿದ್ರಂದ್ರೆ ಯಾವುದು? ಮುಳ್ಳಯ್ಯನಗಿರಿ ಶಿಖರ ಅಂತೇಳಿ ಹಾಕಬೇಕಾಗ್ತದೆ. ಕರ್ನಾಟಕದ ಅತ್ಯಂತ ದೊಡ್ಡ ಶಿಖರ ಮುಳ್ಳಯ್ಯನಗಿರಿ. ನೆಕ್ಸ್ಟ್, ಭಾರತದ ಸೂರ್ಯೋದಯ ಮೊದಲು ಕಾಣುವ ರಾಜ್ಯ ಯಾವುದು? ಸರಿಯಾದಂತಹ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಸೂರ್ಯ ಉದಯಿಸ್ತಾನೆ. ಏಕೆಂದರೆ ಭಾರತವನ್ನು ನಾವು 4 ದಿಕ್ಕುಗಳಲ್ಲಿ ವೀಕ್ಷಿಸಿದಾಗ ಅದು ಅತ್ಯಂತ ಪೂರ್ವದಲ್ಲಿ ಕಂಡುಬರುವಂತಹ ರಾಜ್ಯ ಯಾವುದಂದ್ರೆ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದ ಕಿಬಿತು ಎಂಬ ಗ್ರಾಮ ಭಾರತದ ಅತ್ಯಂತ ಪೂರ್ವದ ತುತ್ತ ತುದಿ ಆಗ್ತದೆ. ಹಾಗಾಗಿ ಅಲ್ಲಿ ನಾವು ಭಾರತದ ಸೂರ್ಯ ಉದಯಿಸುವ ನಾಡಂತೇಳಿ ಅದನ್ನು ಕರಿತೀವಿ. ಇವೆಲ್ಲ ರಾಜ್ಯಗಳು ಆಪ್ಷನ್ ಸಿಗಲ್ಲಿ ನೋಡಿ, ಮಣಿಪುರ, ಮಿಜೋರಾಂ ಮತ್ತು ಅಸ್ಸಾಂ. ಈ ಎಲ್ಲ ರಾಜ್ಯಗಳು ಈಶಾನ್ಯ ರಾಜ್ಯಗಳ ಪಟ್ಟಿಯಲ್ಲಿ ಕಂಡುಬರ್ತವೆ. ಇದೇ ರೀತಿ ಇದರಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ 7 ರಾಜ್ಯಗಳು ಕಂಡುಬರ್ತವೆ. ಮಣಿಪುರ, ಮಿಜೋರಾಮ, ಮೇಘಾಲಯ, ನಾಗಾಲ್ಯಾಂಡ. ಯಾವುದು? ಇನ್ನು 3 ರಾಜ್ಯಗಳು ಯಾವುವು? ನಾಗಾಲ್ಯಾಂಡ್ ಆಗಿರಬಹುದು, ಅದೇ ರೀತಿ ತ್ರಿಪುರ ಆಗಿರಬಹುದು ಮತ್ತು ಮೇಘಾಲಯ ರಾಜ್ಯ. ನಾಗಾಲ್ಯಾಂಡ್, ತ್ರಿಪುರ, ಮೇಘಾಲಯ ಮತ್ತು ಮಣಿಪುರ, ಮಿಜೋರಾಂ, ಅರುಣಾಚಲ ಪ್ರದೇಶ ಹಾಗೂ ಅಸ್ಸಾಂ. ಈ 7 ರಾಜ್ಯಗಳು ಈಶಾನ್ಯ ರಾಜ್ಯಗಳ ಪಟ್ಟಿಯಲ್ಲಿ ಕಂಡುಬರ್ತವೆ. ಈ ಅಸ್ಸಾಂ ರಾಜ್ಯ ಇದೆಲ್ಲ ಸ್ನೇಹಿತರೆ, ಇದು ಉಳಿದ ಎಲ್ಲ ಈಶಾನ್ಯ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವಂಥ ರಾಜ್ಯವಾಗಿದೆ. ನೆಕ್ಸ್ಟ್, ಭಾರತದ ಅತಿ ದೊಡ್ಡ ಪ್ಲೇಟು ಯಾವುದು? ಪ್ಲೇಟು ಅಂದರೆ ಇದು ಇಂಗ್ಲೀಷ್ನಲ್ಲಿದೆ ಸ್ನೇಹಿತರೆ, ಪ್ಲೇಟು. ಸರಿಯಾದಂತಹ ಉತ್ತರ ಯಾವುದು? ಡೆಕ್ಕನ್ ಪ್ಲೇಟು ಅಂದರೆ ದಕ್ಷಿಣ ಭಾರತದ ಪ್ಲೇಟು ಅಂತೇಳಿ ಕರಿತೀವಿ. ನೆಕ್ಸ್ಟ್, ಭಾರತದ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಸರಿಯಾದಂತಹ ಉತ್ತರ ಯಾವುದು? ಮೌನ್ಸಿನ್ ರಾಮ್.
ಯಾವುದು ಮೌಸಿನ್ರಾಮ್. ಇದು ಮೇಘಾಲಯ ರಾಜ್ಯದಲ್ಲಿ ಕಂಡುಬರ್ತದೆ. ಮೇಘಾಲಯದ ಗಾರೋ, ಖಾಸಿ ಮತ್ತು ಜೈಂತಿಯಾ ಬೆಟ್ಟಗಳ ಕೆಳಗೆ ಈ ಮೌಸಿನ್ರಾಮ್ ಎನ್ನುವಂತಹ ಪ್ರದೇಶ ಕಂಡುಬರ್ತದೆ. ಆದ್ದರಿಂದ ಇಲ್ಲಿ ಲಾಳಿಕೆ ಪರಿಣಾಮದಿಂದಾಗಿ ಅತಿ ಹೆಚ್ಚು ಮಳೆಯನ್ನು ಉಂಟಾಗುವುದನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಈ ರೀತಿ ಬೆಟ್ಟಗಳದಾವ, ಇಲ್ಲಿ ಲಾಳಿಕೆ ಪರಿಣಾಮ ಉಂಟಾಗಿ ಮಳೆ ಬೀಳೋದನ್ನು ನಾವು ಅತಿ ಹೆಚ್ಚಾಗಿ ಮಳೆ ಬೀಳ್ತದೆ. ಹಾಗಾಗಿ ಅದೇ ರೀತಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದಂತ ಕೇಳಿದ್ರಂದ್ರೆ ಆಗುಂಬೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗುಂಬೆ ಎನ್ನುವಂಥ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯನ್ನು ಬೀಳೋದನ್ನು ಕಾಣಬಹುದು. ಇದರ ನಂತರ ಹುಲಿಕಲ್ಲು, ಭಾಗಮಂಡಲ ಎಲ್ಲ ಬರ್ತಾವೆ ಸ್ನೇಹಿತರೆ. ನೆಕ್ಸ್ಟ್